ಸವಿತಿದ್ದೀರಿ. ಒಂದು ಗೀತೆಗೆ ಅನೇಕ ಇದ್ದೇನೆ. ನಾನು ವಶೀಲ ಮತ್ತು ಶಿವಮೊಗ್ಗದಿಂದ, ಹಾಗೆ ನಮ್ಮ ಅಮೀನಾ ಮೇಡಮ್ ಅವರು ಕೊಡಗಿನಿಂದ ಬಂದಿದ್ದಾರೆ. ಒಂದು ಚಾರಿಟೇಬಲ್ ಟ್ರಸ್ಟ್ ಇದೆ ಮೇಡಮ್, ಒಂದು ನಿಮ್ಮ ಟ್ರಸ್ಟ್ ಬಗ್ಗೆ ಒಂದು ಮಾತಾಡೋದಕ್ಕೆ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ ಎಲ್ರಿಗೂ. ನಾನು ಕೊಡಗಿನಲ್ಲಿ ಬಂದಿರ್ತಕ್ಕಂಥದ್ದು, ಅಮೀನಾ ನನ್ನ ಹೆಸರು. ಸೊ ಆ್ಯಕ್ಚುಲಿ ನಾನು 2012ರಿಂದ ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದೇನೆ. ನನಗೆ ಹಾಡಕ್ಕೆ ಬರಲ್ಲ, ಸೇವೆಗಳನ್ನು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೂ ಕೂಡ ನೀವುಗಳೆಲ್ಲ ಹಾಡ್ತಾ ಇರುವಾಗ ನಿಮಗೆ ಒಂದು ಸಪೋರ್ಟನ್ನು ಕೊಟ್ಟು ನಾನು ಕೂಡ ಒಂದು ಹಾಡನ್ನು ಹಾಡಬೇಕು ಅನ್ನೋ ಒಂದು ಆಸೆ ಬಂತು. ಸೊ ಹಾಗಾಗಿ ನಿಮ್ಮ ಜೊತೆ ನಾನು ಕೂಡ ಒಂದು ಹಾಡನ್ನು ಹಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಬೇಕು ಅನ್ನೋದು ನನ್ನ ಒಂದು ಆಸೆಯಾಗಿದೆ. ನಾನು ಕೂಡ ನನ್ನ ಒಂದು ಅವಿನಾಶ್ ಡ್ರೀಮ್ ವರ್ಲ್ಡ್ ಅನ್ನೋ ಒಂದು ಚಾರಿಟೇಬಲ್ ಟ್ರಸ್ಟ್ ಅನ್ನು ಮಾಡ್ಕೊಂಡಿದ್ದೇನೆ. ನನಗೆ ಸಾಯಿ ಸಂಸ್ಥೆ ಕಡೆಯಿಂದ ಕೊಲಾಬ್ ಆಗಿ ಕೆಲಸ ಮಾಡ್ತಾ ಇದ್ದೆ. ವೀಲ್ ಚೇರ್ಗಳನ್ನು ವಿತರಣೆ ಮಾಡೋದು, ಹಾಗೆ ನಿರ್ಗತಿಕರಿಗೆ ಬಟ್ಟೆಗಳನ್ನು ವಿತರಣೆ ಮಾಡೋದು, ಶಾಲೆಗಳಿಗೆ CC ಕ್ಯಾಮೆರಾಗಳನ್ನು ಅಳವಡಿಸುವಂತಹ ಕಾರ್ಯ, ಹಾಗೆಯೇ ಆರೋಗ್ಯ ಇಲ್ಲದಂತಹ ವ್ಯಕ್ತಿಗಳನ್ನು ಕರ್ಕೊಂಡು ಅವರ ಮನೆಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸುವಂಥದ್ದು, ರಕ್ತದಾನ ಶಿಬಿರ, ಹೀಗೆ ಹಲವಾರು ಕಾರ್ಯಗಳನ್ನು ನಾನು ಹಮ್ಮಿಕೊಂಡಿದ್ದೇನೆ. ಹೀಗೆ ಈಗಾಗಲೇ ನನಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ನಮ್ಮ ಸೌರಭ ಕಲಾ ಸಂಸ್ಥೆಯ ಬಳಗದಿಂದ ನನಗೆ ಸ್ಟೇಟ್ ಅವಾರ್ಡ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದೀಗ ನಾನು ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಭವನಕ್ಕೆ ಬಂದಿದ್ದು ತುಂಬಾನೇ ಆಶ್ಚರ್ಯ ಆಗ್ತಾ ಇದೆ ನನಗೆ. ನಾನು ಅವರ ಅಪ್ಪಟ ಅಭಿಮಾನಿ. ಸೊ ಈ ವೇದಿಕೆಯಲ್ಲಿ ನಾನು ಒಂದು ಹಾಡು ಹಾಡಬೇಕು ಅಂತ ತುಂಬಾ ಆಸೆ ಪಟ್ಟೆ. ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಏತು ಸಜ್ಜನಿಗೆ ಭಗವಾನಿಗೆ ಗೀತೆ ಕೇಳಿ ಆನಂದಿಸಿ.